ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದೊಂದು ಫ್ರೈಡೇ ಲಾಗ್ ಆಗಿರುತ್ತೆ. ಇದರಲ್ಲಿ ನಮ್ಮ ಇವೆಂಟ್ ಆರ್ಡರ್ ಬಗ್ಗೆ ಮತ್ತು ನಮ್ಮ ಭಾನುವಳ್ಳಿ ಹಬ್ಬದ ಬಗ್ಗೆ ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನಿದೆ ಇದರಲ್ಲಿ ಅಂತ. ಸೊ ಇದು ಬಂದು ದೇವ್ರ ಕಾರ್ಯ ಆಗಿರುತ್ತೆ. ಸೊ ಮದುವೆ 5-6 ಇತ್ತು ಇದೇ ಮಂತು. ಬಿಫೋರ್ ದೇವ್ರ ಕಾರ್ಯ ಕೂಡ ನಾವೇ ಇಲ್ಲಿ ಆರ್ಗನೈಸ್ ಮಾಡಿದ್ವಿ. ಹಳದಿ ಆಗಿರ್ಬೋದು, ಚಪ್ರ ಆಗಿರ್ಬೋದು, ಮೇನ್ ಡೋರ್ ಡೆಕೋರೇಷನ್ ಆಗಿರ್ಬೋದು, ಫೋಟೋಗ್ರಫಿ, ವಿಡಿಯೋಗ್ರಫಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವೇ ಇದನ್ನ ಆರ್ಗನೈಸ್ ಮಾಡಿದ್ವಿ. ಸೊ ಹಾಗಾಗಿ ನಾವು ಮಾರ್ನಿಂಗ್ ಅಲ್ಲಿ ಇರಲೇಬೇಕು ವೆನ್ಯೂ ಒಳಗೆ. ಹಾಗಾಗಿ ನಾವು ಹೋದಾಗ ಇಲ್ಲಿ ಆಲ್ಮೋಸ್ಟ್ ಆಲ್ ಫೋಟೋಶೂಟ್ ನಡೀತಾ ಇತ್ತು. ನೋಡ್ಬೋದು ಚಪ್ರ ಮತ್ತು ಹಳದಿ ಡೆಕೋರ್ ನೋಡ್ತಾ ಇದ್ದೀರಾ ನೀವು. ಕಸ್ಟಮರ್ ರಿಕ್ವೈರ್ಡ್ ತಗ ನಾವಿಲ್ಲಿ ಪ್ರಿಪ್ರೇಷನ್ನ ರೆಡಿ ಮಾಡ್ಕೊಂಡಿದ್ವಿ. ಡೆಕೋರೇಷನ್ ರೆಡಿ ಆಗಿತ್ತು ಆಲ್ರೆಡಿ. ಅದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಭಾನುವಳ್ಳಿ ಕಡೆಗೆ. ಅಲ್ಲಿ ಆಂಜನೇಯನ ಸ್ವಾಮಿ ತೇರಿತ್ತು, ಹಾಗಾಗಿ ನಾವು ದೇವಸ್ಥಾನಕ್ಕೆ ಫಸ್ಟ್ ಹೋದ್ವಿ. ಇದು ನಮ್ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಆಂಜನೇಯ ಸ್ವಾಮಿ ತೇರು. ಲಾಸ್ಟ್ ಇಯರ್ ನನಗೆ ಡೆಲಿವರಿ ಆಗಿತ್ತು. ನಾನು ಆ ಟೈಮಲ್ಲಿ ಹಬ್ಬಕ್ಕೆ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈ ವರ್ಷ ಅಟೆಂಡ್ ಮಾಡಿ ತುಂಬಾ ಖುಷಿ ಆಯಿತು. ಏನು ಹಳ್ಳಿ ಹಬ್ಬ ಅಂದರೆ ಖುಷಿಯಾಗಿರುತ್ತೆ, ಹಳ್ಳಿ ಜಾತ್ರೆಯಲ್ಲಿ ಏನೋ ಖುಷಿಯಾಗಿರುತ್ತೆ. ಸಿಟಿ ಲೈಫಲ್ಲಿ ಎಷ್ಟೋ ಎಂಜಾಯ್ ಮಾಡ್ಬೋದು, ಮಾಡರ್ನ್ ಲೈಫ್ನ ಎಂಜಾಯ್ ಮಾಡ್ಬೋದು. ಬಟ್ ಈ ಥರ ಒಂದು ಚಿಕ್ಕ ಚಿಕ್ಕ ಹಬ್ಬಗಳು ಮತ್ತು ಆ್ಯಂಡ್ ಆಲ್ಸೋ ನಮ್ಮೂರಿಗೆ ನಾವು ಹೋದಾಗ ಏನೋ ಒಂಥರ ಫೀಲೇ ಬೇರೆ ಇರುತ್ತೆ. ಅಲ್ಲಿಂದ ನಾವು ಹೋಗಿದ್ದು ಕೆರೆ ಚೌಡೇಶ್ವರಿ ದೇವಸ್ಥಾನಕ್ಕೆ. ಹಬ್ಬ ಇರೋದ್ರಿಂದ ಸ್ವಲ್ಪ ರಶ್ಶೇ ಇತ್ತು. ಸೊ ಬ್ಲೆಸ್ಸಿಂಗ್ಸ ತಗೊಂಡು ನಾವು ಬಂದ್ವಿ. ನೆಕ್ಸ್ಟ್ ಲಾಸ್ಟಲ್ಲಿ ಹೋಗಿದ್ದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಏನು ಸ್ಪೆಷಲ್ ಅಂತಂದರೆ ಇಲ್ಲಿ ಹೂವಿನ ಪ್ರಸಾದ ಆಗುತ್ತೆ. ತುಂಬ ಜನ ಬೇರೆ ಬೇರೆ ಊರಿಂದ ಬಂದು ಹೂವಿನ ಪ್ರಸಾದ ಕೇಳ್ತಾರೆ ಸ್ವಾಮಿ ಹತ್ರ. ಫೇಮಸ್ ದೇವಸ್ಥಾನ ಅಂತ ಅನ್ಬೋದು ನಮ್ಮ ಡಿಸ್ಟಿಕ್ ಒಳಗೆ ಇದು. ನಾವು ಹೋದಾಗ ಹುಣ್ಣಿಮೆ ನೆಕ್ಸ್ಟ್ ದಿವಸ ಹೋಗಿದ್ವಿ. ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಆಗಿತ್ತು. ಲಕ್ಷ್ಮಿ ಮತ್ತು ನಾರಾಯಣ ಸ್ವಾಮಿ ಇಬ್ಬರು ಒಂದೇ ಕಡೆ ಇರೋದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಇದಕ್ಕೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೇವಸ್ಥಾನ ಮುಗೀತು. ನೆಕ್ಸ್ಟ್ ಲಾಗಲ್ಲಿ ತುಂಬ ಜನ ಕೇಳ್ತಾನೆ ಇದ್ರಿ, ನಿನ್ನ ಟ್ವಿನ್ಸ್ ಮಕ್ಕಳ ಬರ್ಡೇ ಯಾಕೆ ಮಾಡಿಲ್ಲ, ಯಾಕೆ ಕೇಕ್ ಕಟ್ ಮಾಡಿಸ್ಲಿಲ್ಲ, ಯಾಕೆ ಇನ್ನೂ ಸೆಲೆಬ್ರೇಟ್ ಮಾಡಿಲ್ಲ ಅಂತ ಕೇಳ್ತಾನೆ ಇದ್ರಿ. ಸೊ ಅದಕ್ಕೆ ಆನ್ಸರು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.